ನಮ್ಮ ಹಾಸನ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಹಿರಿಸೇವೆ ಹೋಬಳಿ ಮುದಿಬೆಟ್ಟ ಕಾವಲು ಒಂದು ಗಣಿಗಾರಿಕೆ ಉದ್ದೇಶಕ್ಕಾಗಿ ಇಲ್ಲಿ ಬಂದಿದ್ವಿ ಸಚಿವರು ಕಾಣಲಿಕ್ಕೆ ಅಂತ. ಅಲ್ಲಿ ಇರ್ತಕ್ಕಂಥ 10 ಎಕರೆ ಜಮೀನಿನಲ್ಲಿ ಹ್ಯಾಂಡಿಕ್ಯಾಪ್ಟಿಗೆ ಸರ್ಕಾರ ಜಮೀನು, ಹ್ಯಾಂಡಿಕ್ಯಾಪ್ಟಿಗೆ ಇರ್ತಕ್ಕಂಥದ್ದು 2 ಎಕರೆ ಜಮೀನು, ಸ್ವಂತ ಜಮೀನಲ್ಲೂ ಕೂಡ ಅವರು ಗಣಿಗಾರಿಕೆಯನ್ನು ಪ್ರಾರಂಭಿಸಲಿಕ್ಕೆ ಅನುಮತಿ ಪತ್ರವನ್ನು ಒಂದು ಇಟ್ಕೊಂಡು ಅವರು ಕುತ್ತೋಲ್ ಹಾಕೊಳ್ಳಕ್ಕೆ ಬರ್ತಾ ಇದ್ದಾರೆ. ಅದು ಯಾವುದೇ ಹಳ್ಳಿ ಇರ್ತಕ್ಕಂಥ 6 ಹಳ್ಳಿಗಳು ಸೇರ್ಕೊಂಡಿದ್ದ ಆ ಮುಖಂಡ ಕೇಂದ್ರ ಬಿಂದುವಾಗಿದೆ. ಅದರಲ್ಲಿ ಗಣಿಗಾರಿಕೆ ಮಾಡೋ ಉದ್ದೇಶ ಇಟ್ಕೊಂಡಿರೋದ್ರಿಂದ ಗಣಿಗಾರಿಕೆ ಮಾಡೋದ್ರಿಂದ ಯಾವುದೇ ರೈತನಿಗೆ ಒಂದು ಸ್ವಲ್ಪನೂ ಅನುಕೂಲ ಇಲ್ಲ. ಅಲ್ಲಿ ಜೀವನೋಪಾಯಕ್ಕೆ ಸುತ್ತಲೂ ಕೂಡ ಮನೆಯನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸೋಕ್ಕೆ ಅಲ್ಲಿ ಬಂದು ಗ್ರಾಮ ಬಿಟ್ಟಲ್ಲಿ ಸೇರ್ಕೊಂಡಿದ್ದಾರೆ. ಅವ್ರು ಯಾರಿಗೂ ಕೂಡ ಅಲ್ಲಿ ಗಣಿಗಾರಿಕೆ ಮಾಡೋದ್ರಿಂದ ಧೂಳು ಅನೇಕ ಕಾಯಿಲೆಗಳು ಉತ್ಪತ್ತಿಯಾಗಿ ನೀವು ಈಗ ಪೋತಿ ಖಾತೆ ಮಾಡಿಸ್ಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಡ್ತಾ ಇದೀವಿ, ಆಗಿಲ್ಲ ಅಂತ ಹೇಳ್ತಾ ಇದ್ರೆ ಯಾವ ಉದ್ದೇಶಕ್ಕೆ? ಅದು 1 ವರ್ಷ ಆಯ್ತು ಸರ್ ಪೌತಿ ಖಾತೆಗೆ ಅಂತ ಹಾಕ್ಬಿಟ್ಟು. ನನ್ನ ತಾಯಿ ಹೆಸರಿಂದ ನನಗೆ ನನ್ನ ತಂಗಿಯ ಹೆಸರಿಗೆ ಪೌತಿ ಖಾತೆಗೆ ಹಾಕಿದ್ದೀನಿ. 21 ಫಾರಮ್ನು ಹೊಡೆದು ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ ವಿಲೇಜ್ ಅಕೌಂಟೆಂಟು. 1 ವರ್ಷ ಆದ್ರೂ ನಮ್ಮ ಹೆಸರಿಗೆ ಪೌತಿ ಖಾತೆ ಮಾಡಿಲ್ಲ. ಏನಕ್ಕೋಸ್ಕರ ತಡ ಆಗ್ತಾ ಇದೆ ಇದು? ಅದು ಅಧಿಕಾರಿಗಳೆಲ್ಲ ಶಾಮೀಲಾಗ್ಬಿಟ್ಟು RI ಮತ್ತೆ VA ಇವರೆಲ್ಲ ಶಾಮೀಲಾಗ್ಬಿಟ್ಟು ಗಣಿಗಾರಿಕೆ ಮಾಡೋ ಉದ್ದೇಶದಿಂದ ನನ್ನ ಜಮೀನ್ ಬಳಿ ಬರ್ತಾನೆ ಇಲ್ಲ. ಅವರು ಬರ್ದೇನೆ ಯಾರೋ ಬೇರೆ ಮಧ್ಯವರ್ತಿ ಗಣಿಗಾರಿಕೆಗೆ ಸಂಬಂಧಪಟ್ಟವನು ಅವನ ಸ್ವಾಧೀನದಲ್ಲಿದ್ದಾನೆ ಅಂತ ಸುಳ್ಳು ಮಾಹಿತಿಯ ಬರ್ಕೊಂಡೋಗಿ ವರದಿ ನೀಡ್ತಿದ್ದಾರೆ. ಅದ್ರ ಪ್ರತಿಯೊಂದು ವಿಡಿಯೋ ಫುಟೇಜಸ್ ನಮ್ಮ ಬಳಿ ಇದೆ. ಅರ್ಜಿ ಕೊಟ್ಟು ಎಷ್ಟು ದಿವಸ ಆಯ್ತಪ್ಪ? 1 ವರ್ಷ ಆಯ್ತು ಸರ್. ಯಾವಾಗ ಸರ್ಕಾರದಿಂದ ಮಂಜೂರಾತಿ ಆಗಿರೋದು? ಸರ್ಕಾರದಿಂದ 1984ರಲ್ಲಿ ಮಂಜೂರಾಗಿರೋದು ನಮ್ಮ ತಂದೆಗೆ. ನಮ್ಮ ತಂದೆಗೆ ಮಂಜೂರಾಗಿ 40 ವರ್ಷ ಆಗಿದೆ. ನಮ್ಮ ತಂದೆ 2013ರಲ್ಲಿ ಮರಣ ಹೊಂದಿದ್ದಾರೆ. ಅದ್ರ ನಂತರ ನಮ್ಮ ತಾಯಿ ಪೌತಿ ಖಾತೆನೂ ಆಗಿದೆ. ನಾವೇ ಸ್ವಾಧೀನದಲ್ಲೂ ಸಹಿತ ಇದ್ದೀವಿ. ಈಗ ಮಕ್ಕಳ ಹೆಸರಿಗೆ ಮಾಡಕ್ಕೆ ಹಿಂಗೆ ಅಧಿಕಾರಿಗಳು ಶಾಮೀಲಾಗಿ ತುಂಬಾ ಕಿರುಕುಳ ನೀಡ್ತಾ ಇದ್ದಾರೆ ಗಣಿಗಾರಿಕೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಇದು ನೀವು ಈಗ ಮನವಿ ಪತ್ರ ಸಲ್ಲಿಸಿರೋ ಕಾಪಿನ ಇದು? ಇದಕ್ಕೆ ನಿಮ್ಗೆ ಸಂತೋಷ ಇದೆಯಾ? ನಮ್ಗೆ ಸಿಗುತ್ತೆ ಅಂತ ಹೇಳಿ ಮಾಡಲ್ಲ, ಯಾವ್ದೇ ಕಾರಣಕ್ಕೂ ಕೊಡಲ್ಲ ಅಂತ ನಮಗೆ ನಂಬಿಕೆ ಐತೆ. ಇಲ್ಲಿ ಬಂದು ಚೀಫ್ ಮಿನಿಸ್ಟರ್ನ ಕಾಣ್ತೀವಿ. ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಾಗ ಅಲ್ಲಿ ನಾವು ಸಾಹೇಬ್ರೆಲ್ಲ ಪರಿಶೀಲನೆ ಮಾಡಿ 3 ಡೇಸ್ ನನಗೆ ಫೋನ್ ನಂಬರ್ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಏನ್ ಹೇಳಿದ್ರು? ನೀವು ಮನವಿ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದೀವಿ. ಇಷ್ಟು ಜನ ಇನ್ನೂ ಹೋಗಿ ಹೇಳಿಲ್ಲ. ನೆಕ್ಸ್ಟ್ ಇಲ್ಲಿ ಕೊಟ್ಬಿಟ್ಟು ಅಲ್ಲಿ ಹೋಗೋಣ. ನಾವು ಇಲ್ಲೇ ಬೆಂಗಳೂರಲ್ಲಿ ನಾವು ಸ್ಥಳೀಯಲ್ಲಿ ವರ್ಷದಲ್ಲಿ ಮುದಿಬೆಟ್ಟ ಕಾಲಲ್ಲಿ ಇರೋದು. ಸುಮಾರು 25-30 ವರ್ಷದಿಂದ ಅಲ್ಲಿ ತೋಟ ತಗೊಂಡು ಸುತ್ತಮುತ್ತ ಎಲ್ಲ ಒಂದು ಸ್ವಲ್ಪ ತೋಟ ಎಲ್ಲ ಇಂಪ್ರೂವ್ ಮಾಡ್ಕೊಂಡಿದ್ವಿ. ಈಗ 1 ತಿಂಗಳಿಂದ ಅಲ್ಲಿ ಗಣಿಗಾರಿಕೆ ಮಾಡಬೇಕು ಅಂತ ಬಂದಿದ್ದಾರೆ. ಅದರಿಂದ ನಾವು ಶಾಸಕರಿಗೆ ಕೊಡೋಣ ಅಂತ ಹೋಗಿದ್ದೆ. ಅವರು ಬೆಳಗಾವಿ ಇದರಿಂದ ಹೋಗಿರೋದ್ರಿಂದ ಸಿಕ್ಕಿಲ್ಲ ನಮಗೆ. ಇವಾಗ ಎಲ್ಲರೂ ನಮ್ಮ ಅಕ್ಕಪಕ್ಕ ಗ್ರಾಮಸ್ಥರೆಲ್ಲ ಬಂದು ಬೈರೇಗೌಡರು ಮನೆ ಮಿನಿಸ್ಟ್ರಿಗೆ ಮತ್ತು ಮಲ್ಲಿಕಾರ್ಜುನ ಸಾಹೇಬರಿಗೆ ಹೋಗಿ ಎಲ್ಲ ಮನೆ ಕೊಟ್ಟು ಬಂದಿದ್ದೀವಿ. ಈ ಗಣಿ ಮತ್ತು ಹೋಗಿದ ಆಫೀಸ್ ಕಡೆಗೆ ಭವನಕ್ಕೆ ಅಲ್ಲೇ ಕೊಡ್ತಾ ಇದ್ದೀವಿ. ಅಲ್ಲಿ ಯಾವುದೇ ಕಾರಣಕ್ಕೆ ಗಣಿ ಕೊಡ್ದಂಗೆ ಅಕ್ಕಪಕ್ಕ ಮನೆಗಳಿದ್ದಾವೆ ಸುಮಾರು 200 ಮೀಟ್ರಲ್ಲಿ. ಆ 200 ಮೀಟ್ರ್ ತಪ್ಪು ದಾರಿ ತಪ್ಪಿಸಿ ತುಂಬ ಎಲ್ಲರಿಗೂ ಇದು ಮಾಡಿ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಆದ್ದರಿಂದ ತಮ್ಮ ಮನೆಗೆ ಎಲ್ಲರಿಂದ ಏನಂದರೆ ಯಾವುದೇ ಕಾರಣ ಕೊಡ್ದಂಗೆ DC AC ಅವ್ರಿಗೆಲ್ಲ ನಾವು ಕೊಡ್ತಾ ಇದ್ದೀವಿ. ನಿಮ್ಮಿಂದ ಒಂದು ಸ್ವಲ್ಪ ಮಾಹಿತಿ ಎಲ್ಲ ಕಡೆ ಹೋಗಿ ಎಲ್ಲರಿಗೂ ತೊಂದರೆ ಆಗದಂಗೆ ಅಲ್ಲಿ ಗಣಿಗಾರಿಕೆ ಮಾಡ್ದಂಗೆ ಸ್ಟಾಪ್ ಮಾಡಬೇಕು ಅಂತ ಕೇಳ್ತೀವಿ. ಅಲ್ಲ, ಮುಂದಿನ ದಿನದಲ್ಲಿ ಎಲ್ಲ ಸ್ನೇಹಿತರುಗಳು ಹೇಳ್ತಾ ಇದ್ರು ಹಿಂದೆ ನಾವು ಹೋರಾಟ ಮಾಡಕ್ಕೆ ರೆಡಿ ಇದ್ದೀವಿ. ಇದನ್ನ ಹೋರಾಟ ಮಾಡಕ್ಕೆ ಹೋಗ್ಲಿ ತಾಲೂಕು ಡಿಸ್ಟಿಕ್ ಲೆವೆಲ್ ಅಲ್ಲಿ ನಮ್ಮ ಹಾಸನ ಡಿಸ್ಟಿಕ್ ಅಲ್ಲೆಲ್ಲ ಮಾಡಕ್ಕೆಲ್ಲ ಜನನೆಲ್ಲ ಸೇರಿಸ್ತಾ ಇದ್ದೀವಿ. ಯಾವ್ದೇ ಕಾರಣಕ್ಕೆ ಕೊಡದಂಗೆ ಅಲ್ಲಿ 106 ವರ್ಷದಿಂದ ಇದೆ. ಅದು ಮುದಿಬೆಟ್ಟ ಕಾಲ ಅಂದ್ರೆ ಸುಮಾರು ನಾವು ಹುಟ್ಟೇ ಇಲ್ಲ. ನಮ್ಮ ತಾತ ಮುತ್ತಾತ ಕಾಲದಿಂದ ಇದೆ ಎಲ್ಲ. ಈಗ ನಮ್ಮ ಅಣ್ಣರು ಸಂಬಂಧಿಕರು ಬಂದು ಫ್ರೆಂಡ್ಸ್ ಸುಮಾರು 105 ಎಕರೆ ಇದೆ. ಆದ್ರಿಂದ ತಮ್ಮ ಮನೆ ಕೊಡ್ತಾ ಇದೀವಿ. ಆಗ ತಮ್ಮ ಇದರಿಂದ ಎಲ್ಲ ಚಾನಲ್ಗೂ ಕೊಟ್ಟು ಏನು ಆಗ್ದಂಗೆ ಅಲ್ಲಿ ಕೊಡದಂಗೆ ಮಾಡಿ DC ಇವಾಗೆಲ್ಲ DCRಗೆಲ್ಲ ನಾವು ಮನೆಗೆ ಕೊಟ್ಟಿದ್ದೀವಿ. ಅವ್ರು ಯಾವುದು ಕೇರ್ ಮಾಡ್ತಾ ಇಲ್ಲ. ಅಲ್ಲಿ ರೆವೆನ್ಯೂ ಇನ್ಸ್ಪೆಕ್ಟರ್ ಅಲ್ಲಿ ಸ್ಥಳೀಯರು ಒಂದು 2 ಸೇರ್ಕೊಂಡು ಈ ಥರ ತೊಂದರೆ ಕೊಡ್ತಾ ಇದ್ದಾರೆ. ತಹಶೀಲ್ದಾರ್ ಅವರಿಗೆ ಪತ್ರಗಳನ್ನ ಕೊಟ್ಟಿದ್ದೀವಿ. ಆದರೂ ಸಹ ಅದು ಏನಾಗ್ತಾ ಇದೆ ಅನ್ನೋದು ಗೊತ್ತಾಗಿಲ್ಲ. ಇನ್ನು ಮುಂದೆ ನಾಳೆ ನಾಡಿದ್ರಲ್ಲಿ ನಾವು ಸ್ಥಳೀಯ ಶಾಸಕರಿಗೆ ಮತ್ತು ಸ್ಥಳೀಯ ಸಂಸದರಿಗೂ ಸಹ ಇದ್ರ ಮೂಲಕ ಮನವಿಯನ್ನ ಮಾಡಿ ಯಾವುದೇ ಕಾರಣಕ್ಕೂ ಸಹ ಮುದಿಬೆಟ್ಟ ಕಾಲದಲ್ಲಿ ಗಣಿಗಾರಿಕೆಯನ್ನು ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಅದು ಏನೇ ಕಷ್ಟ ಬಂದರೂ ಸಹ ಅದನ್ನು ಎದುರಿಸೋದಕ್ಕೆ ನಾವೆಲ್ಲರೂ ಸಹ ಧೈರ್ಯವಾಗಿ ಇರ್ತೀವಿ ಅನ್ನತಕ್ಕಂತಹ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತು ನೀವು ಇಲ್ಲಿ ಒಂದು ಮನವಿ ಪತ್ರ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ರು ಸ್ನೇಹಿತರು. ಹೌದು. ಅದನ್ನ ಯಾವ ರೀತಿ ಏನ್ ಸಲ್ಲಿಸಿದ್ದೀರಾ? ಏನ್ರಿ ಇದೀಗ ತಾನೇ ಗಣಿ ಭೂವಿಜ್ಞಾನ ಇಲಾಖೆಯ ಸಚಿವರಾದಂತಹ SS ಮಲ್ಲಿಕಾರ್ಜುನ್ ಇಲಾಖೆಗೆ ಒಂದು ಕೊಟ್ಟಿದ್ದೇವೆ.
ಮತ್ತೆ ಅವರ ಕಾರ್ಯದರ್ಶಿಯವರಿಗೂ ಸಹ ಒಂದು ಪತ್ರವನ್ನು ಕೊಟ್ಟು ಬಂದಿದ್ದೇವೆ. ಅವರು ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ತೀವಿ. ನಿಮಗೆ ರೆವಿನ್ಯೂ ಮಿನಿಸ್ಟರ್ಗೂ ಸಹ ಕೃಷ್ಣ ಬೈರೇಗೌಡರಿಗೂ ಸಹ ಒಂದು ಮನವಿ ಪತ್ರವನ್ನು ಕೊಟ್ಟು ಬಂದಿದ್ದೇವೆ. ಅವರು ಸಹ ಇದನ್ನ ಮುಂದಿನ ದಿನಗಳಲ್ಲಿ ನಾವು ಇನ್ನೊಂದು 3 ದಿವಸ ಕಳೆದು ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ, ಏನಾಗಿದೆ ಅನ್ನತಕ್ಕಂಥದ್ದನ್ನು ಹೇಳ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಸಹ ನಾವು ಮುಂದಿನ ದಿನಗಳಲ್ಲಿ ಆ ಮುದುಬೆಟ್ಟ ಕಾವಲಿನಲ್ಲಿ ನಡೆಯುವಂತ ಅಕ್ರಮ ಗಣಿಗಾರಿಕೆಗೆ ಅವಕಾಶ ಕೊಡೋದಿಲ್ಲ. ಅದು ಏನಾದ್ರೂ ಸರಿ, ನಾವೆಲ್ಲರೂ ಸಹ ಒಗ್ಗಟ್ಟಿನಿಂದ ರೈತ ಬಾಂಧವರು ಹೋರಾಟವನ್ನು ಮಾಡ್ತೀವಿ ಅಂತ. ಇಷ್ಟೊತ್ತು ತಮ್ಮ ಜೊತೆಲಿ ಒಬ್ರು ಬಂದಿದ್ದಾರೆ, ನಿಮ್ಮ ಸ್ನೇಹಿತರು, ಅವ್ರು ಕೆಲವೊಂದು ಮಾಹಿತಿ ಹೇಳಿದ್ದಾರೆ. ನೀವೇನು ಏನ್ ಹೇಳಕ್ ಇಷ್ಟಪಡ್ತೀರಾ? ಅದು ನಿಜ. ಅದು ಸರ್ವೆ ನಂಬರ್ 118ರಲ್ಲಿ ಮುದ್ಬೆಟ್ಕಾಲು ಗ್ರಾಮದಲ್ಲಿ 9.5 ಎಕರೆ ಸರ್ಕಾರಿ ಬಂಡೆ ಇದೆ. ಅದಕ್ಕೆ ಹೊಂದ್ಕೊಂಡಂಗೆ ನಂದು 2.5 ಎಕರೆ ಜಮೀನಿದೆ. ಅದು ಒಟ್ಟು 6 ಬ್ಲಾಕ್ ಇದೆ. ಗಣಿಗಾರಿಕೆ ಮಾಡೋ ಉದ್ದೇಶ ಇಟ್ಕೊಂಡು ಅವರು 5 ಬ್ಲಾಕನ್ನು ದುರಸ್ತಿ ಮಾಡಿದ್ದಾರೆ ಕಾನೂನು ಬಾಹಿರವಾಗಿ. ಯಾವುದೇ ರೀತಿ ಪಕ್ಕದ ಜಮೀನವ್ರಿಗೆ ನೋಟಿಸ್ ನೀಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಯಾವುದನ್ನೂ ಮಾಡಿಲ್ಲ ಅವರು. ನನ್ನ ದುರಸ್ತಿ ಮಾಡಿಲ್ಲ. ಗಣಿಗಾರಿಕೆಗೋಸ್ಕರ ನನ್ನ ಜಮೀನ ಮಾರಾಟ ಮಾಡೋಂಥ ನನ್ನ ಅಂಗವಿಕಲ ನನಗೆ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅಲ್ಲಿ 9.5 ಎಕರೆ ಸುತ್ತಮುತ್ತ ಮನೆಗಳಿದೆ. ಅಕ್ಕಪಕ್ಕ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ. ಅವರ ಬೋರ್ಗಳಿದೆ. ಈಗೆಲ್ಲ ತೆಂಗಿನ ಸುಸಿ ಕಟ್ಕೊಂಡಿದ್ದಾರೆ. ಕುಡಿಯೋ ನೀರಿಗೆ ಮತ್ತು ದನ ಕರು ಮೇವಿಗೆ ಮತ್ತು ಅಲ್ಲಿರೋ ಗ್ರಾಮಸ್ಥರಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ಹಂಗಾಗಿ ಈಗ ಕೊಟ್ಟಿರೋ ಪರ್ಮಿಷನ್ನ ಗಣಿಗಾರಿಕೆ ಮಾಡ್ದಂಗೆ ರದ್ದು ಮಾಡಿ ಆದೇಶ ಹೊರಡಬೇಕು ಅಂತ ತಮ್ಮ ಚಾನಲ್ ಮುಖಾಂತರ ನಾವು ಕೇಳ್ಕೊಳ್ಳೋಕೆ. ಸ್ಥಳೀಯ ಶಾಸಕರಿಗೆ ಗಮನಕ್ಕೆ ತಂದಿದ್ದೀರಾ? ಶಾಸಕರ ಗಮನಕ್ಕೆ ನನ್ನ ಜಿಲ್ಲಾಧಿಕಾರಿಗೆ ಗಮನ ತಂದಿದ್ದಾರೆ ಗಣಿಗಾರಿಕೆದ. ನನ್ನ ಜಮೀನು ವಿಚಾರಕ್ಕೆ ಸ್ಥಳೀಯ ಶಾಸಕರ ಮನೆಗೆ ಭೇಟಿ ನೀಡಿದ್ದೆ. ಅವರು RIನ ಕರೆದು ಹೇಳಿದರು, ಅವನು ಅಂಗವಿಕಲ, ಅವನಿಗೆ ಮಾಡಿ ಅಂತ ಹೇಳಿದರು. ಆದರೂ ಸಹ ಅವರು ಯಾವುದೇ ರೀತಿ 1 ವರ್ಷ ಆಯಿತು ನಮ್ಮ ತಾಯಿಯಿಂದ ನಮಗೆ ಕೋತಿ ಖಾತೆನೇ ಮಾಡಿಕೊಡ್ತಾಯಿಲ್ಲ. ಅವರು ಎಲ್ಲ ಶಾಮೀಲಾಗಿ ಅಧಿಕಾರಿಗಳು ತುಂಬ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಮತ್ತು ಗಣಿಗಾರಿಕೆಗೆ ಪರ್ಮಿಷನ್ ಕೆಲವರು ಮಾಡಿದ್ದಾರೆ. ಅದನ್ನೆಲ್ಲ ರದ್ದು ಮಾಡಬೇಕು ಅಂತ ತಮ್ಮ ಚಾನಲ್ ಮುಖಾಂತರ ಕೇಳ್ಕೊತೀನಿ.